ವರ್ಗದಲ್ಲಿ ಪೃಥ್ವಿಯ ಉಗಮವನ್ನು ಕುರಿತು ಒಂದು ಸಿದ್ಧಾಂತವನ್ನು ನಾವು ಚರ್ಚೆ ಮಾಡಿದ್ವಿ. ಕಾಂಟನ ನಿಹಾರಿಕಾ ಸಿದ್ಧಾಂತ ಅಂತೇಳಿ. ಕಾಂಟವರು ಭೂಮಿಯು ಹೇಗೆ ಉಗಮ ಹೊಂದಿತು ಅನ್ನುವ ಒಂದು ಕಲ್ಪನೆಯನ್ನು ತಿಳಿಸಿದರು. ಕಾಂಟನ ನಿಹಾರಿಕಾ ಸಿದ್ಧಾಂತ ಅಂತೇಳಿ ಅದನ್ನು ನೋಡಿದ್ವಿ. ಇನ್ನು ಇದೇ ಸಿದ್ಧಾಂತಗಳ ಮುಂದುವರೆದ ಭಾಗ ಎರಡನೇ ಸಿದ್ಧಾಂತವನ್ನು ಇಂದು ನಾವು ಇಲ್ಲಿ ನೋಡೋಣ. ಅದು ಲ್ಯಾಪ್ಲೇಸನ ನಿಹಾರಿಕಾ ಸಿದ್ಧಾಂತ. ಎರಡೂ ಒಂದೇ, ನಿಹಾರಿಕಾ ಸಿದ್ಧಾಂತ ಅಥವಾ ಜ್ಯೋತಿರ್ಮೇಘ ಸಿದ್ಧಾಂತ, ನೆಬ್ಯುಲಾರ್ ಹೈಪಾಥಸಿಸ್ ಅಂತೇಳಿ. ಅದೇ ಸಿದ್ಧಾಂತವನ್ನು ಮೊದಲಿಗೆ ಲ್ಯಾಪ್ಲೇಸ್ ಅವರು ಪ್ರತಿಪಾದನೆ ಮಾಡಿದರು. ಅದೇ ಹೆಸರು ಸಿದ್ಧಾಂತವನ್ನು ಮೊದಲು ಕಾಂಟ್ ಅವರು ಪ್ರತಿಪಾದನೆ ಮಾಡಿದರು. ಅದೇ ಸಿದ್ಧಾಂತದ ಹೆಸರಿನಲ್ಲಿಯೇ ಎರಡನೇದಾಗಿ ಲ್ಯಾಪ್ಲೇಸ್ ಅನ್ನವರು ಸಿದ್ಧಾಂತವನ್ನು ಮಂಡಿಸಿದರು. ಅಂದರೆ ಈ ಸಿದ್ಧಾಂತದ ಪ್ರಕಾರ ಏನು? ಲ್ಯಾಪ್ಲೇಸನ ನಿಹಾರಿಕಾ ಸಿದ್ಧಾಂತ. ಲ್ಯಾಪ್ಲೇಸ್ ಇದು ಒಬ್ಬ ವಿಜ್ಞಾನಿಯವರ ಹೆಸರು. ಅವರ ಪೂರ್ಣ ಹೆಸರು ಮಾರ್ಕ್ವಿಸ್ ಡಿ ಲ್ಯಾಪ್ಲೇಸ್. ಮಾರ್ಕ್ವಿಸ್ ಡಿ ಲ್ಯಾಪ್ಲೇಸ್ ಅಂತ. ಅವರು 1749ರಿಂದ 1827 ಅವಧಿಯಲ್ಲಿ ಬದುಕಿದ್ದರು. ಲ್ಯಾಪ್ಲೇಸ್ ಅವರು ಒಬ್ಬ ಫ್ರಾನ್ಸಿನ ಗಣಿತಶಾಸ್ತ್ರಜ್ಞರು ಮತ್ತು ಖಗೋಳಶಾಸ್ತ್ರಜ್ಞರು ಆಗಿದ್ದರು. ಅವರು 1796ರಲ್ಲಿ ಭೂಮಿಯ ಉಗಮವನ್ನು ಕುರಿತು ತಮ್ಮದೇ ಆದಂತಹ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡಿದರು. ಅದನ್ನು ಲ್ಯಾಪ್ಲೇಸನ ನಿಹಾರಿಕಾ ಸಿದ್ಧಾಂತ ಅಂತೇಳಿ ಕರಿತೇವೆ. ಇದನ್ನು 2 ಮಾರ್ಕ್ಸ್ಗೆ ಬರ್ಬೋದು, ಲ್ಯಾಪ್ಲೇಸ್ ಅಂತೇಳಿ. ಅದಕ್ಕೆ ಅದಿಷ್ಟು ನೀವು ಬರೀಬೇಕಾಗುತ್ತೆ ಲ್ಯಾಪ್ಲೇಸ್ ಅವರ ಬಗ್ಗೆ. ಇನ್ನು ಲ್ಯಾಪ್ಲೇಸ್ ಅವರು ಸಿದ್ಧಾಂತವನ್ನು ಯಾವ ರೀತಿ ಪ್ರತಿಪಾದನೆಯನ್ನು ಮಾಡಿದರು? ಇವರು ಪ್ರತಿಪಾದನೆ ಮಾಡಿರುವಂಥ ಸಿದ್ಧಾಂತವು ವೈಜ್ಞಾನಿಕ ಸಿದ್ಧಾಂತಗಳಲ್ಲಿ ಪ್ರಮುಖವಾದದಂತೇಳಿ ಪರಿಗಣಿಸಲಾಗ್ತದೆ. ಇವರು ತಮ್ಮ ಸಿದ್ಧಾಂತವನ್ನು ಹೊಸದಾಗಿ ರೂಪಿಸಲಿಲ್ಲ. ಬದಲಾಗಿ ಇದಕ್ಕಿಂತ ಮೊದಲೇ ಪ್ರತಿಪಾದಿಸಲ್ಪಟ್ಟಿದ್ದಂತಹ ಕಾಂಟ್ ಅವರ ನಿಹಾರಿಕಾ ಸಿದ್ಧಾಂತದಲ್ಲಿರುವಂತಹ ಕೆಲವು ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ತಮ್ಮ ಹೊಸ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡಿದರು. ಮೊದಲಿಗೆ ಕಾಂಟ್ ಅವರ ಸಿದ್ಧಾಂತವನ್ನು ನೋಡಿದಾಗ ಕೆಲವು ವಿಜ್ಞಾನಿಗಳು ಅದರಲ್ಲಿ ಕೆಲವು ನ್ಯೂನತೆಗಳನ್ನು ಪತ್ತೆ ಮಾಡಿದರು. ಅದೇ ನ್ಯೂನತೆಗಳನ್ನು ಹೋಗಲಾಡಿಸಿ ಲ್ಯಾಪ್ಲೇಸ್ ಅವರು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾದರೆ ಲ್ಯಾಪ್ಲೇಸ್ ಅವರ ಸಿದ್ಧಾಂತದ ಪ್ರಕಾರ ಭೂಮಿ ಹೇಗೆ ಉಗಮ ಹೊಂದಿತು ಅಂತೇಳಿ ನೋಡುವುದಾದರೆ, ಲ್ಯಾಪ್ಲೇಸ್ ಅವರು ಹೇಳುವ ಪ್ರಕಾರ ನಭೋಮಂಡಲದಲ್ಲಿ ಆರಂಭದಲ್ಲಿ ಸ್ವಾಭಾವಿಕವಾದ ಒಂದು ಅನಿಲ ರಾಶಿ ಇತ್ತು. ಅಂತರಿಕ್ಷದಲ್ಲಿ ಅಥವಾ ನಭೋಮಂಡಲದಲ್ಲಿ ಆರಂಭದಲ್ಲಿಯೇ ಒಂದು ನೈಸರ್ಗಿಕವಾದ ಅನಿಲ ರಾಶಿ ಇತ್ತು. ಹಾಗಾದರೆ ಆ ಅನಿಲ ರಾಶಿ ಹೇಗಿತ್ತು, ಹೇಗೆ ಸಂಯೋಜನೆಗೊಂಡಿತ್ತು? ಅದು ಜಲಜನಕ, ಹೀಲಿಯಂ ಮತ್ತು ಧೂಳಿ ಕಣಗಳ ಮಿಶ್ರಣವಾಗಿತ್ತು. ಈ ಸ್ವಾಭಾವಿಕ ಅನಿಲ ರಾಶಿಯು ಮೊದಲೇ ಅತ್ಯಂತ ಉಷ್ಣತೆಯನ್ನು ಹೊಂದಿತ್ತು ಮತ್ತು ಸ್ವಯಂ ಭ್ರಮಣೆಯನ್ನು ಹೊಂದಿತ್ತು. ಕಾಲಕ್ರಮೇಣ ಆ ಸ್ವಾಭಾವಿಕ ಅನಿಲ ರಾಶಿಯು ವೇಗವಾಗಿ ಸುತ್ತಲಿಕ್ಕೆ ಆರಂಭವಾಯಿತು. ಇಂತಹ ಅನಿಲ ರಾಶಿಯನ್ನು ಜ್ಯೋತಿರ್ಮೇಘ ಅಥವಾ ನಿಹಾರಿಕೆ, ನೆಬ್ಯುಲಾ ಅಂತೇಳಿ ಲ್ಯಾಪ್ಲೇಸ್ ಅವರು ಕರೆದರು. ಹಾಗಾದರೆ ಇದಕ್ಕಿಂತ ಮೊದಲನೇ ಸಿದ್ಧಾಂತವನ್ನು ನೋಡಿದರೆ ಯಾವುದು? ಕಾಂಟ್ ಸಿದ್ಧಾಂತ. ಅವರು ಇದೇ ರೀತಿ ಹೇಳಿದರು. ಒಂದು ಜ್ಯೋತಿರ್ಮೇಘ, ಅನಿಲ ರಾಶಿ ನಭೋಮಂಡಲದಲ್ಲಿ ಮೊದಲು ಇತ್ತು ಅಂತೇಳಿ. ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಅವರು ಅನಿಲ ರಾಶಿಯು ಶೀತವಾಗಿತ್ತು, ನಿಶ್ಚಲವಾಗಿತ್ತು. ನಂತರದಲ್ಲಿ ಕಣಗಳ ಸಂಯೋಜನೆಯಿಂದ, ಆಕರ್ಷಣೆಯಿಂದ ಘರ್ಷಣೆ ಉಂಟಾಗಿ ಉಷ್ಣಾಂಶ ಉತ್ಪತ್ತಿಯಾಗಿ ಅದು ವಿಶಾಲಗೊಂಡಿತು ಅಂತ ಹೇಳ್ತಾರೆ. ಇವ್ರು ಏನ್ ಹೇಳ್ತಾರ, ಇವರು ಸಹಿತ ಮೊದಲೇ ಅನಿಲ ರಾಶಿ ಇತ್ತು, ಆದ್ರೆ ಏನಾಗಿತ್ತು ಅಂತ ಇವ್ರು ಹೆಚ್ಚಿಗೆ ಏನ್ ಹೇಳ್ತಾರೆ ಅಂದ್ರೆ, ಅದು ಜಲಜನಕ, ಹೀಲಿಯಂ ಮತ್ತು ಧೂಳಿ ಕಣಗಳಿಂದ ಕೂಡಿತ್ತು ಅಂತ ಇವ್ರು ಹೇಳ್ತಾರೆ. ಇವರು ಮೊದಲೇ ಅದು
ಸ್ವಯಂ ಭ್ರಮಣೆಯನ್ನು ಹೊಂದಿತ್ತು ಅಂತೇಳಿ ಲ್ಯಾಪ್ಲೇಸ್ ಹೇಳ್ತಾರೆ. ಇಷ್ಟೇ ಕಾಂಟ್ ಮತ್ತು ಲ್ಯಾಪ್ಲೇಸ್ ಅವರ ವಾದಗಳಲ್ಲಿ ಇರುವಂತಹ ವ್ಯತ್ಯಾಸ. ಅವರು ಅದಕ್ಕೆ ಜ್ಯೋತಿರ್ಮೇಘ ಅಥವಾ ನಿಹಾರಿಕೆ ಅಂತ ಕರೆದ್ರು, ಇವರು ಜ್ಯೋತಿರ್ಮೇಘ ಅಥವಾ ನಿಹಾರಿಕೆ ಅಂತೇಳಿ ಕರೆದ್ರು. ಅದರ ಮುಂದೆ ಈ ನಿಹಾರಿಕೆಯು ಲ್ಯಾಪ್ಲೇಸ್ ಹೇಳುವ ಪ್ರಕಾರ ಕ್ರಮೇಣ ತಂಪಾಗಲಿಕ್ಕೆ ಪ್ರಾರಂಭವಾಯಿತು. ಮೊದಲಿಗೆ ಅದು ಅತಿ ಉಷ್ಣತೆಯಿಂದ ಕೂಡಿತ್ತು, ನಂತರ ಏನಾಯಿತು, ತಂಪಾಗಲಿಕ್ಕೆ ಪ್ರಾರಂಭವಾಯಿತು. ತಂಪಾಗಲಿಕ್ಕೆ ಪ್ರಾರಂಭವಾದಾಗ ಅದು ಸಂಕುಚಿತಗೊಂಡಿತು, ಗಾತ್ರ ಚಿಕ್ಕದಾಯಿತು. ಆದರೆ ಚಿಕ್ಕದಾದಾಗ ವಸ್ತು ಅದರ ವೇಗವು ಅಧಿಕವಾಗ್ತದೆ. ಹಾಗಾದ್ರೆ ಅದು ಕ್ರಮೇಣ ತಂಪಾಗಿ ಸಂಕುಚಿತಗೊಂಡಾಗ ನಿಹಾರಿಕೆಯು ತ್ವರಿತ ವೇಗವನ್ನು ತಾಳಿತು. ತ್ವರಿತ ವೇಗವನ್ನು ತಾಳಿದಾಗ ಅದರ ಕೇಂದ್ರಾಪಗಮನ ಬಲವು ಅಧಿಕವಾಯಿತು. ಕೇಂದ್ರಾಪಗಮನ ಬಲದ ಬಗ್ಗೆಯೂ ಕಳೆದ ಅವಧಿಯೊಳಗೆ ಹೇಳಿತ್ತು. ಕೇಂದ್ರಾಪಗಮನ ಬಲ ಅಂತಂದ್ರೆ ಯಾವುದೇ ಒಂದು ಚಲನಾತ್ಮಕ ವಸ್ತುವಿನ ಕೇಂದ್ರ ಭಾಗದಿಂದ ಒಂದು ಶಕ್ತಿಯು ಬಿಡುಗಡೆ ಹೊಂದದೆ, ಅದು ಹೊರಮುಖವಾಗಿ ಚಿಮ್ಮಲ್ಪಡ್ತದೆ. ಅದನ್ನು ಕೇಂದ್ರಾಪಗಮನ ಬಲ ಅಂತ ಕರಿತೇವೆ. ವೇಗವಾಗಿ ಸುತ್ತಬೇಕಾದ್ರೆ ಕೇಂದ್ರ ಭಾಗದಿಂದ ಒಂದು ವಿಶಿಷ್ಟವಾದ ಶಕ್ತಿ ಬಿಡುಗಡೆ ಹೊಂದಿ ಅದು ಹೊರಕ್ಕೆ ಚಿಮ್ಮಲ್ಪಡ್ತದೆ, ಅದುವೇ ಕೇಂದ್ರಾಪಗಮನ ಬಲ. ಈ ನಿಹಾರಿಕೆ ಚಿಕ್ಕದಾದಂಗೆಲ್ಲ ವೇಗ ಅಧಿಕವಾಯಿತು. ವೇಗ ಅಧಿಕವಾದಾಗ ಅದರ ಕೇಂದ್ರಾಪಗಮನ ಬಲವು ಸಹಿತ ಅಧಿಕವಾಯಿತು. ಹಂಗೆ ವೇಗ ಹೆಚ್ಚಿಕೊಂತ ಹೋಗುತ್ತಾ ಕೇಂದ್ರಾಪಗಮನ ಬಲವು ಸಹಿತ ಹೆಚ್ಚಿಗೆ ಆಗುತ್ತೆ. ಲಾಸ್ಟ್ ಒಂದು ಉದಾಹರಣೆ ಹೇಳಿತ್ತು, ನಾವು ಒಂದು ಕಲ್ಲಿಗೆ ಒಂದು ದಾರ ಕಟ್ಟಿದ ಹೆಂಗೆ ನಾವು ವೇಗ ಹೆಚ್ಚಿಗೆಕೊಂತ ಹೋಗುತ್ತೆ ತಿರುಗಿಸೋದು, ಆಗ ಅದರ ಒಂದು ಶಕ್ತಿ ಸಾಮರ್ಥ್ಯ ಅಧಿಕವಾಗ್ತದೆ. ಅತಿ ವೇಗವಾಗಿ ತಿರುಗಿಸಿದಾಗ ಅದು ಹೊರಮುಖವಾಗಿ ಚಿಮ್ಮುವಂತ ಒಂದು ಸಾಮರ್ಥ್ಯ ಅಧಿಕವಾಗ್ತದೆ ಅಂತೇಳಿ, ಅದೇ ರೀತಿ ಇಲ್ಲಿ ಕೇಂದ್ರಾಪಗಮನ ಬಲವು ಅಧಿಕವಾಯಿತು. ಇನ್ನು ಈ ಒಂದು ನಿಹಾರಿಕೆ ಜ್ಯೋತಿರ್ಮೇಘವು ಗುರುತ್ವಾಕರ್ಷಣ ಬಲವನ್ನು ಹೊಂದಿತ್ತು. ಗುರುತ್ವಾಕರ್ಷಣ ಬಲವನ್ನು ಹೊಂದಿರುವುದರಿಂದ ಸುತ್ತಲಿರುವಂತಹ ವಸ್ತುಗಳನ್ನ ತನ್ನ ಕಡೆಗೆ ಆಕರ್ಷಿಸಲ್ಪಟ್ಟಿತ್ತು. ಹಾಗಾದ್ರೆ ಈ ನಿಹಾರಿಕೆಯಲ್ಲಿ ಎರಡು ಬಲಗಳು ಕಂಡು ಬಂದು, ಒಂದು ಕೇಂದ್ರಾಪಗಮನ ಬಲ, ಇನ್ನೊಂದು ಗುರುತ್ವಾಕರ್ಷಣ ಬಲ. ಆದರೆ ಈ ಎರಡೂ ಬಲಗಳು ಪರಸ್ಪರ ವಿರುದ್ಧ ಲಕ್ಷಣವನ್ನ ಹೊಂದಿವೆ. ಹೇಗೆ ವಿರುದ್ಧ ಲಕ್ಷಣವನ್ನು ಹೊಂದಿವೆ? ಕೇಂದ್ರಾಪಗಮನ ಬಲವು ವಸ್ತುಗಳನ್ನ ಹೊರಕ್ಕೆ ಚಿಮ್ಮಲ್ಪಡ್ತದೆ, ಆದರೆ ಗುರುತ್ವಾಕರ್ಷಣ ಬಲವು ವಸ್ತುಗಳನ್ನ ತನ್ನ ಕಡೆಗೆ ಆಕರ್ಷಿಸಲ್ಪಡ್ತದೆ. ಒಂದು ವಸ್ತುವನ್ನ ಹೊರಕ್ಕೆ ಚಿಮ್ಮಲ್ಪಡುವಂತ ಶಕ್ತಿ ಕೇಂದ್ರಾಪಗಮನ ಶಕ್ತಿ, ಇನ್ನೊಂದು ವಸ್ತುವನ್ನ ತನ್ನ ಕಡೆಗೆ ಸೆಳೆದುಕೊಳ್ಳುವಂತಹ ಶಕ್ತಿ. ಆದರೆ ಈ ಎರಡೂ ಶಕ್ತಿಗಳನ್ನ ಈ ನಿಹಾರಿಕೆ ಹೊಂದಿದ್ದು, ವೇಗ ಅಧಿಕವಾದಾಗ ಕೇಂದ್ರಾಪಗಮನ ಬಲ ಅಧಿಕವಾಯಿತು, ಗುರುತ್ವಾಕರ್ಷಣ ಶಕ್ತಿ ಅಷ್ಟೇ ಉಳಿಯಿತು. ಆಗೇನಾಯಿತು, ಅದು ಸುತ್ತುವಂತಹ ವೇಗದಲ್ಲಿ ಅಸಮತೋಲನ ಉಂಟಾಯಿತು. ಅಸಮತೋಲನ ಅಂತಂದ್ರೆ ಮಧ್ಯದಲ್ಲಿರುವಂತಹ ಬಲ ಅಧಿಕವಾದಾಗ ಹೊರಗಿನ ಬಲ ಕಡಿಮೆಯಾದಾಗ ಹೊರಮೈ ಮತ್ತು ಒಳಮೈ ಸುತ್ತುವಂತಹ ಸಮತೋಲನ ಅಸಮತೋಲನವಾಯಿತು. ಅಂದ್ರೆ ಒಳಗಿನ ವೇಗಕ್ಕೆ ತಕ್ಕಂತೆ ಹೊರಗಿನ ಭಾಗವು ಸುತ್ತಲಿಕ್ಕೆ ಅಸಾಮರ್ಥ್ಯವನ್ನು ಹೊಂದಿತು. ಹಾಗಾಗಿ ಅದು ನಿಹಾರಿಕೆಯ ವೇಗ ಅಸಮತೋಲನವಾಯಿತು. ಅದರ ಪರಿಣಾಮವಾಗಿ ನಿಹಾರಿಕೆಯ ಅನಿಲ ರಾಶಿಯು ಆ ನಿಹಾರಿಕೆಯ ಸಮಭಾಜಕ ವೃತ್ತದ ಸುತ್ತಲೂ ಕೇಂದ್ರೀಕರಣಗೊಳ್ಳಲಿಕ್ಕೆ ಪ್ರಾರಂಭವಾಯಿತು. ಅಂದ್ರೆ ನಿಹಾರಿಕೆ ಕೇಂದ್ರಾಪಗಮನ ಬಲ ಅಧಿಕವಾದಾಗ ಸಮಭಾಜಕ ವೃತ್ತ ಭೂಮಧ್ಯ ಭಾಗ ಇಲ್ಲಿ ಅದರ ಸಾಂದ್ರತೆ ಅಧಿಕವಾಯಿತು, ಅಥವಾ ಅದು ಇಲ್ಲಿ ಕೇಂದ್ರೀಕರಣಗೊಳ್ಳಲಿಕ್ಕೆ ಪ್ರಾರಂಭವಾಯಿತು. ಅಂದ್ರೆ ಎಲ್ಲ ಬಂದು ಈ ಸಂಚಯ ಸಂಗ್ರಹಗೊಳ್ಳಲಿಕ್ಕೆ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಹಾಗಾದ್ರೆ ಕೇಂದ್ರಾಪಗಮನ ಬಲದಿಂದ ಜ್ಯೋತಿರ್ಮೇಘದ ಸಮಭಾಜಕ ವೃತ್ತದಲ್ಲಿ ಅನಿಲ ರಾಶಿಯು ಸಂಗ್ರಹಗೊಳ್ಳಲಿಕ್ಕೆ ಪ್ರಾರಂಭವಾಯಿತು. ಇನ್ನೂ ವೇಗ ತ್ವರಿತವಾದಾಗ, ಈ ಶಕ್ತಿಯು ಅಧಿಕವಾದಾಗ ಇಲ್ಲಿರುವಂತಹ ಅನಿಲ ರಾಶಿಯು ಪಡೆಗಳ ರೂಪದಲ್ಲಿ ಒಂದೊಂದೇ ಕಳಚಲಿಕ್ಕೆ ಮೂಲ ದ್ರವ್ಯರಾಶಿಯಿಂದ ಬೇರ್ಪಡಲಿಕ್ಕೆ ಪ್ರಾರಂಭವಾಯಿತು. ಹೀಗೆ ಈ ನಿಹಾರಿಕೆಯ ಸಮಭಾಜಕ ವೃತ್ತದಲ್ಲಿರುವಂತಹ ಅನಿಲ ರಾಶಿಯು ಪಳೆಗಳ ರೂಪದಲ್ಲಿ ಮೂಲ ನಿಹಾರಿಕೆಯಿಂದ ಕ್ರಮೇಣ ಒಂದರ ತರುವಾಯ ಒಂದು ಬೇರ್ಪಟ್ಟು ಅವುಗಳೇ ಕ್ರಮೇಣ ಘನೀಕರಿಸಿ ಗ್ರಹಗಳು ನಿರ್ಮಾಣವಾದವು ಅನ್ನೋದು ಲ್ಯಾಪ್ಲೇಸ್ ಅವರ ವಾದವಾಗಿದೆ. ಹೀಗೆ ಗ್ರಹಗಳು ನಿರ್ಮಾಣವಾಗಿ
ನಿಹಾರಿಕವಾದ ಗ್ರಹಗಳು ಸೂರ್ಯನ ಸುತ್ತಲೂ ಸುತ್ತಲಿಕ್ಕೆ ಪ್ರಾರಂಭಿಸಿದವು ಅಂತೇಳಿ ಲ್ಯಾಪ್ಲೇಸ್ ಅವರು ಹೇಳ್ತಾರೆ. ಹೀಗೆ ಭೂಮಿ ಮತ್ತು ಗ್ರಹಗಳು ನಿರ್ಮಾಣವಾದವು. ಇನ್ನ ಗ್ರಹಗಳು ದ್ರವರೂಪವನ್ನು ತಾಳಿ ಘನರೂಪವನ್ನು ತಾಳಬೇಕಾದ್ರೆ ದೀರ್ಘಕಾಲ ಆಯಿತು. ಅಂದ್ರೆ ತಂಪಾಗುವ ಪ್ರಕ್ರಿಯೆ ದೀರ್ಘವಾಯಿತು. ಮೊದಲು ಹೇಗಿತ್ತು? ಅನಿಲ ರೂಪ ಇತ್ತು, ಕ್ರಮೇಣ ದ್ರವರೂಪ ತಾಳಿತು, ಕೊನೆಗೆ ಘನರೂಪ ತಾಳಿ ಗ್ರಹಗಳು ನಿರ್ಮಾಣವಾದವು. ಹೀಗೆ ಗ್ರಹಗಳು ತಂಪಾಗುವ ಪ್ರಕ್ರಿಯೆ ದೀರ್ಘಕಾಲ ಆದ ಕಾರಣ ಆ ಗ್ರಹಗಳ ಹೊರಮೈಯಲ್ಲಿರುವಂತಹ ಅನಿಲ ರಾಶಿಯು ಬೇರ್ಪಡ್ತಾ ಉಪಗ್ರಹಗಳು ನಿರ್ಮಾಣವಾದವು. ಹೀಗೆ ನಿಹಾರಿಕೆಯಿಂದ ಗ್ರಹಗಳು ನಿರ್ಮಾಣವಾದವು, ಗ್ರಹಗಳಿಂದ ಉಪಗ್ರಹಗಳು ನಿರ್ಮಾಣವಾದವು. ಉಪಗ್ರಹಗಳು ತಮ್ಮ ಮೂಲ ಗ್ರಹಗಳ ಸುತ್ತಲೂ ಆ ಗ್ರಹಗಳು ಮತ್ತು ಉಪಗ್ರಹಗಳು ಸೇರಿಕೊಂಡು ಸೂರ್ಯನ ಗುರುತ್ವಾಕರ್ಷಣ ಶಕ್ತಿಯ ಒಳಪಟ್ಟು ಸೂರ್ಯನ ಸುತ್ತಲೂ ಸುತ್ತಲಿಕ್ಕೆ ಪ್ರಾರಂಭವಾದವು. ಹೀಗೆ ಭೂಮಿ ಮತ್ತು ಉಳಿದ ಗ್ರಹಗಳು ಆಕಾಶಕಾಯಗಳು ನಿರ್ಮಾಣವಾಗಿವೆ ಅನ್ನೋದು ಲ್ಯಾಪ್ಲೇಸ್ ಅವರ ಒಂದು ವಾದವಾಗಿದೆ. ಇದನ್ನ ಲ್ಯಾಪ್ಲೇಸ್ ಅವರ ಜ್ಯೋತಿರ್ಮೇಘ ಅಥವಾ ನಿಹಾರಿಕಾ ಸಿದ್ಧಾಂತ ಅಂತೇಳಿ ಕರೀತೇವೆ. ಹಾಗಾದ್ರೆ ಇಲ್ಲಿ ನೋಡಿದರೆ ಇದಕ್ಕಿಂತ ಮೊದಲು ಪ್ರತಿಪಾದಿಸಲ್ಪಟ್ಟಂತಹ ಕಾಂಟನ ಸಿದ್ಧಾಂತ ಮತ್ತು ಲ್ಯಾಪ್ಲೇಸ್ನ ಸಿದ್ಧಾಂತ ಎರಡು ನಿಹಾರಿಕಾ ಸಿದ್ಧಾಂತಗಳೇ. ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಲ್ಯಾಪ್ಲೇಸ್ ಅವರು ಸ್ವಾಭಾವಿಕ ಅನಿಲ ಸಮೂಹವು ಮೊದಲೇ ಉಷ್ಣತೆಯನ್ನು ಹೊಂದಿತ್ತು, ಸ್ವಯಂ ಭ್ರಮಣೆಯನ್ನು ಹೊಂದಿತ್ತು ಅಂತ ಇವರು ಹೇಳಿದರು. ಆದ್ರೆ ಕಾಂಟವರು ಅದು ಶೀತವಾಗಿತ್ತು ಮತ್ತು ನಿಶ್ಚಲವಾಗಿತ್ತು ಅಂತ ಹೇಳ್ತಾರೆ. ಅಷ್ಟೇ ವ್ಯತ್ಯಾಸ, ಮತ್ತ ವ್ಯತ್ಯಾಸಗಳು ಇರುವುದಿಲ್ಲ. ಹೀಗೆ ಎರಡರಲ್ಲಿರುವಂತಹ ಸ್ವಲ್ಪ ವ್ಯತ್ಯಾಸಗಳನ್ನು ಹೊರತುಪಡಿಸಿದ್ರೆ ಎರಡು ಒಂದೇ ಜ್ಯೋತಿರ್ಮೇಘ ಅಥವಾ ನಿಹಾರಿಕಾ ಸಿದ್ಧಾಂತ ಅಂತೇಳಿ. ಇದು ಭೂಮಿಯನ್ನ ಕುರಿತಾದಂತಹ ಪ್ರಮುಖ ಸಿದ್ಧಾಂತಗಳಲ್ಲಿ ಎರಡನೆಯ ವೈಜ್ಞಾನಿಕ ಸಿದ್ಧಾಂತವಾಗಿದೆ. ಹಾಗಾದ್ರೆ ತಿಳಿತಲ್ಲ ವಿದ್ಯಾರ್ಥಿಗಳೇ, ಲ್ಯಾಪ್ಲೇಸನ ನಿಹಾರಿಕಾ ಸಿದ್ಧಾಂತ ಇನ್ನೊಮ್ಮೆ ಶಾರ್ಟ್ ಆಗಿ ಸ್ವಲ್ಪ ಹೇಳ್ಬಿಡ್ತೇನೆ. ಲ್ಯಾಪ್ಲೇಸ್ ಇವರ ಪೂರ್ಣ ಹೆಸರು ಮಾರ್ಕ್ವಿಸ್ ಡಿ ಲ್ಯಾಪ್ಲೇಸ್. ಅವರು 1749ರಿಂದ 1827 ಅವಧಿಯಲ್ಲಿ ಜೀವಿಸಿದ್ದರು. ಅವರೊಬ್ಬ ಫ್ರಾನ್ಸಿನ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿಗಳಾಗಿದ್ದರು. ಅವರು 1796ರಲ್ಲಿ ನ್ಯೂಟನ್ನ ಸಿದ್ಧಾಂತದ ಆಧಾರದ ಮೇಲಿದ್ದ ಕಾಂಟನಂತೆಯೇ ನ್ಯೂಟನ್ನ ಚಲನೆ ಮತ್ತು ಗುರುತ್ವಾಕರ್ಷಣ ಶಕ್ತಿಯ ಸಿದ್ಧಾಂತದ ಆಧಾರದ ಮೇಲಿಂದ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಹಾಗಾದ್ರೆ ಲ್ಯಾಪ್ಲೇಸ್ ಅವರ ಸಿದ್ಧಾಂತದ ಪ್ರಕಾರ ಹೇಗೆ ಉಗಮ ಹೊಂದಿತ್ತು ಭೂಮಿ ಅಂತಂದ್ರೆ, ನಭೋಮಂಡಲದಲ್ಲಿ ಆರಂಭದಲ್ಲಿಯೇ ಸ್ವಾಭಾವಿಕವಾದಂತಹ ಒಂದು ಅನಿಲ ರಾಶಿ ಇತ್ತು. ಆ ಅನಿಲ ರಾಶಿಯು ಜಲಜನಕ, ಹೀಲಿಯಂ ಮತ್ತು ಧೂಳಿಕಣಗಳಿಂದ ಕೂಡಿತ್ತು. ಇಂತಹ ಒಂದು ಅನಿಲ ಸಮೂಹವು ನೈಸರ್ಗಿಕವಾಗಿಯೇ ಆರಂಭದಲ್ಲಿಯೇ ಅದು ಅತ್ಯಂತ ಉಷ್ಣತೆಯನ್ನು ಹೊಂದಿತ್ತು ಮತ್ತು ಸ್ವಯಂ ಭ್ರಮಣೆಯನ್ನು ಹೊಂದಿತ್ತು. ಇಂತಹ ಒಂದು ಸ್ವಾಭಾವಿಕ ಅನಿಲ ಸಮೂಹವನ್ನೇ ನಿಹಾರಿಕೆ, ಜ್ಯೋತಿರ್ಮೇಘ ಅಥವಾ ನೆಬ್ಯುಲಾ ಅಂತ ಕರೆದರು. ಇಂತಹ ನಿಹಾರಿಕೆಯು ಕಾಲಕ್ರಮೇಣ ತಂಪಾಗಲಿಕ್ಕೆ ಪ್ರಾರಂಭವಾಯಿತು. ತಂಪಾಗಲಿಕ್ಕೆ ಪ್ರಾರಂಭವಾದ ಗಾತ್ರ ಏನಾಗ್ತದೆ? ಚಿಕ್ಕದಾಗ್ತದೆ. ಚಿಕ್ಕದಾದಾಗ ವೇಗ ಸಾಮಾನ್ಯವಾಗಿ ಅಧಿಕವಾಗಲೇಬೇಕು. ಅದರ ವೇಗವು ತ್ವರಿತವಾಯಿತು, ತ್ವರಿತ ವೇಗವನ್ನು ತಾಳಿತು. ಯಾವಾಗ ಈ ನಿಹಾರಿಕೆಯ ವೇಗ ಅಧಿಕವಾಯಿತು ಅದರಲ್ಲಿ ಕೇಂದ್ರಾಪಗಮನ ಶಕ್ತಿಯು ಹೆಚ್ಚಾಯಿತು. ಆ ಕೇಂದ್ರಾಪಗಮನ ಶಕ್ತಿಯು ಹೆಚ್ಚಾದಾಗ ಗುರುತ್ವಾಕರ್ಷಣ ಬಲವು ಸಹಿತ ಆ ಆಕಾಶಕಾಯವು ಹೊಂದಿತ್ತು. ಕೇಂದ್ರಾಪಗಮನ ಬಲ ಮತ್ತು ಗುರುತ್ವಾಕರ್ಷಣ ಬಲ ಎರಡು ಪರಸ್ಪರ ವಿರುದ್ಧ ಬಲಗಳು. ಕೇಂದ್ರಾಪಗಮನ ಬಲವು ವಸ್ತುಗಳನ್ನು ಹೊರಕಿಚ್ಚಿ ಮಾಡಲ್ಪಟ್ಟರೆ ಗುರುತ್ವಾಕರ್ಷಣ ಬಲ ವಸ್ತುಗಳನ್ನು ತನ್ನೆಡೆ ಸೆಳೆಯಲ್ಪಡ್ತವೆ. ಕ್ರಮೇಣ ಇದರ ತ್ವರಿತಗತಿ ಅಥವಾ ವೇಗವು ಅಧಿಕವಾದಾಗ ಈ ಒಂದು ವೇಗವು ಮಾತ್ರ ಅಧಿಕವಾಗ್ತದೆ, ಗುರುತ್ವಾಕರ್ಷಣ ಶಕ್ತಿಯು ಅಷ್ಟೇ ಉಳಿತದೆ. ಆಗೇನಾಗುತ್ತೆ, ಈ ನಿಹಾರಿಕೆಯು ಒಳಮೈ ಮತ್ತು ಹೊರಮೈ ವೇಗದಲ್ಲಿ ತಿರುಗುವಂತ ವೇಗದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತವೆ. ಆಗ ಅಸಮತೋಲನ ಕಂಡು ಬರ್ತದೆ. ಅಸಮತೋಲನ ಕಂಡು ಬಂದಾಗ ಈ ಅನಿಲ ರಾಶಿಯು ಸಮಭಾಜಕ ವೃತ್ತದಲ್ಲಿ ಕೇಂದ್ರೀಕರಣಗೊಳ್ಳಲಿಕ್ಕೆ ಪ್ರಾರಂಭವಾಗ್ತದೆ, ಸಂಗ್ರಹಗೊಳ್ಳಲಿಕ್ಕೆ ಪ್ರಾರಂಭವಾಗ್ತದೆ. ಆ ಸಂಗ್ರಹಗೊಳ್ಳಲಿಕ್ಕೆ ಪ್ರಾರಂಭವಾದಾಗ ಅದರ ವೇಗವು ಇನ್ನೂ ಅಧಿಕವಾದಾಗ ಕೇಂದ್ರಾಪಗಮನ ಬಲದ ಪರಿಣಾಮವಾಗಿ ಈ ಸಮಭಾಜಕ ವೃತ್ತದಲ್ಲಿ ಕೇಂದ್ರೀಕರಣಗೊಂಡಂತಹ ಅನಿಲ ರಾಶಿಯು ಕ್ರಮೇಣ ಬಳೆಗಳ ರೂಪವನ್ನು ತಾಳ್ತದೆ. ಬಳೆಗಳ ರೂಪವನ್ನು ತಾಳಿದಾಗ ಆ ಕೇಂದ್ರಾಪಗಮನ ಶಕ್ತಿಯ ಒಂದು ಒತ್ತಡದಿಂದಾಗಿ ಒಂದರ ತರುವಾಯ ಒಂದು ಬಳೆಗಳ ನಿರ್ಮಾಣವಾಗಿ ಆ ಮೂಲ ನಿಹಾರಿಕೆಯಿಂದ ಬೇರ್ಪಡ್ತವೆ. ಹೀಗೆ ಬೇರ್ಪಟ್ಟಂತಹ ಅನಿಲ ಸಮೂಹವು ಬಳೆಗಳ ರೂಪವು ಕಾಲಕ್ರಮೇಣ
ಕಾಲಕ್ರಮೇಣ ಘನೀಕರಿಸಿ ತಂಪಾಗಿ ಗ್ರಹಗಳು ನಿರ್ಮಾಣವಾಗ್ತವೆ. ಗ್ರಹಗಳು ನಿರ್ಮಾಣವಾಗಿ ಉಳಿದ ಮೂಲ ದ್ರವ್ಯರಾಶಿಯು ಬೆಳಕಿನ ಕಿರಣಗಳನ್ನು ಹೊರಸೂಸುವಂತ ಒಂದು ಆಕಾಶಕಾಯವಾಗಿ ಉಳಿತದೆ. ಅದೇ ಆಕಾಶಕಾಯವು ಇಂದಿನ ಸೂರ್ಯ ಅಂತೇಳಿ ನಾವು ಹೇಳ್ತೇವೆ. ಇನ್ನು ಗ್ರಹಗಳು ನಿರ್ಮಾಣವಾಗುವ ಹಂತ ದೀರ್ಘಾವಧಿ ತೆಗೆದುಕೊಳ್ಳುತ್ತದೆ. ಅದು ದ್ರವ ರೂಪದಲ್ಲಿದ್ದು ಘನರೂಪಕ್ಕೆ ಪರಿವರ್ತನೆಯಾಗುವ ಒಂದು ದೀರ್ಘಾವಧಿ ಹಂತದಲ್ಲಿ ಆ ಗ್ರಹಗಳ ಸುತ್ತಲೂ ಇರುವಂತಹ ಒಂದು ದ್ರವ್ಯರಾಶಿಯು ಕಾಲಕ್ರಮೇಣ ಬೇರ್ಪಟ್ಟು ಉಪಗ್ರಹಗಳು ನಿರ್ಮಾಣವಾಗ್ತವೆ. ಹೀಗೆ ಗ್ರಹಗಳು ಮತ್ತು ಉಪಗ್ರಹಗಳು ನಿರ್ಮಾಣವಾಗಿ ಆ ಉಳಿದ ಮೂಲ ದ್ರವ್ಯರಾಶಿ ಸೂರ್ಯ ಅಂತ ಕರಿತೇವೆ. ಆ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ ಒಳಪಟ್ಟು ಅವು ಎಲ್ಲವುಗಳು ಸೂರ್ಯನ ಸುತ್ತಲೂ ಪ್ರದಕ್ಷಿಣೆ ಹಾಕ್ತವೆ ಅಥವಾ ಸುತ್ತುತ್ತವೆ. ಹೀಗೆ ಗ್ರಹಗಳು, ಉಪಗ್ರಹಗಳು, ಆಕಾಶಕಾಯಗಳು ನಿರ್ಮಾಣವಾದವು ಅನ್ನೋದು ಲ್ಯಾಪ್ಲೇಸ್ ಅವರ